ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾನು ಸಾಮಾನ್ಯವಾಗಿ ಕೇಳುವಂತಹ ಕೆಲವೊಂದು ಪ್ರಶ್ನೆಗಳನ್ನು ತಗೊಂಡಿದ್ದೀನಿ. ನಾವು ಕನ್ನಡದಲ್ಲಿ ಮಾತನಾಡಬೇಕಂದ್ರೆ ಆ ಪ್ರಶ್ನೆಗಳನ್ನು ಇಂಗ್ಲಿಷ್ನಲ್ಲಿ ಹೇಗೆ ಕೇಳೋದು ಅಂತ ನೋಡೋಣ. ಅದಲ್ಲದೆ ನಿಮಗೆ ಆ ರೀತಿಯ ಪ್ರಶ್ನೆಗಳನ್ನು ಯಾರಾದರೂ ಕೇಳಿದರೆ ನೀವು ಅದಕ್ಕೆ ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು ಇದನ್ನು ಕೂಡ ನಾವಿವತ್ತು ಕಲಿಯೋಣ. ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡಬಹುದು. ನಿಮಗೆ ಈ ರೀತಿಯ ವಿಡಿಯೋಸ್ ಇಷ್ಟವಾಗೋದಾದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅವರೆಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋವನ್ನು ಶುರು ಮಾಡೋಣ. ನೀನು ಎಲ್ಲಿಗೆ ಹೋಗ್ತಿದೀಯಾ? ಇದನ್ನು ಹೇಗೆ ಇಂಗ್ಲೀಷ್ನಲ್ಲಿ ಹೇಳೋದು? ವೇರ್ ಆರ್ ಯು ಗೋಯಿಂಗ್? ವೇರ್ ಆರ್ ಯು ಗೋಯಿಂಗ್? ನಿಮ್ಮ ಹತ್ರ ಯಾರಾದರೂ ಕೇಳಿದರೆ ವೇರ್ ಆರ್ ಯು ಗೋಯಿಂಗ್ ಅಂತ ಕೇಳಿದರೆ ನೀವು ಹೇಗೆ ಅವರಿಗೆ ಉತ್ತರವನ್ನು ಕೊಡಬೇಕು? ಇಲ್ಲಿ ನಾನು ಕೆಲವೊಂದು ಆಪ್ಷನ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್. ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್. ನಾನು ಮಾರ್ಕೆಟ್ಗೆ ಹೋಗ್ತಿದ್ದೇನೆ. I am going to pick up my son. I am going to pick up my son. ನಾನು ನನ್ನ ಮಗನನ್ನು ಕರೆತರಲು ಹೋಗ್ತಿದ್ದೇನೆ. I am going to the bank. I am going to the bank. ನಾನು ಬ್ಯಾಂಕಿಗೆ ಹೋಗ್ತಿದ್ದೇನೆ. I am going to my friend's house. I am going to my friend's house. ನಾನು ನನ್ನ ಸ್ನೇಹಿತನ ಮನೆಗೆ ಹೋಗ್ತಿದ್ದೇನೆ. ಈ ರೀತಿ ನೀವು ಕೆಲವೊಂದು ಉತ್ತರಗಳನ್ನು ಕೊಡಬಹುದು. ಇಲ್ಲಿ ನಾನು ಕನ್ನಡದಲ್ಲಿ ಏನು ವಾಕ್ಯ ತೋರಿಸ್ತೇನೆ, ಇದು ಈ ಇಂಗ್ಲಿಷ್ ವಾಕ್ಯದ ಅರ್ಥವನ್ನು ನಾನು ತೋರಿಸ್ತಾ ಇರೋದು. ಇದು ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಷನ್ ಅಲ್ಲ. ಪ್ಲೀಸ್ ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ನೀನು ಬ್ಯುಸಿ ಇದೆಯಾ? ಆರ್ ಯು ಬ್ಯುಸಿ? ಆರ್ ಯು ಬ್ಯುಸಿ? ನಿಮ್ಮ ಹತ್ರ ಯಾರಾದರೂ ಕೇಳಿದರೆ ನೀವು ಹೇಗೆ ಉತ್ತರ ಕೊಡಬಹುದು? ಆರ್ ಯು ಬ್ಯುಸಿ ಅಂತ ಕೇಳಿದರೆ, ಎಸ್, ಅ ಲಿಟಲ್ ಬಿಟ್. ಯು ಹ್ಯಾವ್ ಸಮಥಿಂಗ್ ಟು ಟೆಲ್ ಮೀ? ಎಸ್, ಅ ಲಿಟಲ್ ಬಿಟ್. ಯು ಹ್ಯಾವ್ ಸಮಥಿಂಗ್ ಟು ಟೆಲ್ ಮೀ? ಹೌದು, ಸ್ವಲ್ಪ ಬ್ಯುಸಿ ಇದ್ದೇನೆ. ನಿನಗೇನಾದರೂ ಹೇಳೋದಿದೆಯಾ? ಯು ಹ್ಯಾವ್ ಸಮಥಿಂಗ್ ಟು ಟೆಲ್ ಮೀ? ಎಸ್, ಐ ಆಮ್ ವೆರಿ ಬ್ಯುಸಿ. ಎಸ್, ಐ ಆಮ್ ವೆರಿ ಬ್ಯುಸಿ. ಹೌದು, ನಾನು ತುಂಬ ಬ್ಯುಸಿ ಇದ್ದೇನೆ. ಇಲ್ಲ ನೀವು ಹೇಳ್ಬೋದು, ನಾಟ್ ಎಟ್ ಆಲ್, ಟೆಲ್ ಮೀ. ನಾಟ್ ಎಟ್ ಆಲ್, ಟೆಲ್ ಮೀ. ಇಲ್ಲ, ನೀವು ಬ್ಯುಸಿ ಇಲ್ಲ, ಹಾಗಾಗಿ ನೀವು ಹೇಳ್ತೀರಾ ಇಲ್ಲ, ಹೇಳು, ಟೆಲ್ ಮೀ. ಎಷ್ಟು ಗಂಟೆಗೆ ಬರ್ತೀಯಾ? ವಾಟ್ ಟೈಮ್ ವಿಲ್ ಯು ಕಮ್? ವಾಟ್ ಟೈಮ್ ವಿಲ್ ಯು ಕಮ್? ಉತ್ತರವಾಗಿ ನೀವು ಹೇಳ್ಬೋದು, ಮೇ ಬಿ ಅರೌಂಡ್ 8. ಮೇ ಬಿ ಅರೌಂಡ್ 8. ಬಹುಶಃ 8 ಗಂಟೆಯಷ್ಟು ಹೊತ್ತಿಗೆ. ಐ ವಿಲ್ ಕಮ್ ಬಿಫೋರ್ 5. ಐ ವಿಲ್ ಕಮ್ ಬಿಫೋರ್ 5. 5 ಗಂಟೆಯ ಒಳಗಡೆ ಬರ್ತೇನೆ. ಎಷ್ಟು ಗಂಟೆಗೆ ಮನೆಗೆ ಬರ್ತೀಯಾ? ಆಗ ನಾವು ಕೇಳಿದ್ವಿ ಎಷ್ಟು ಗಂಟೆಗೆ ಬರ್ತೀಯಾ ಅಂತ. ಯಾವ ಟೈಮಲ್ಲಿ ಬೇಕಾದರೂ ಕೇಳ್ಬೋದು. ನಿಮ್ಮ ಫ್ರೆಂಡ್ ಕೇಳ್ಬೋದು, ಅಥವಾ ನೀವೆಲ್ಲಾದರೂ ಹೊರಗಡೆ ಇದ್ದೀರಾ ಅಲ್ಲೂ ಕೂಡ ನೀವು ಆ ವಾಕ್ಯವನ್ನು ಉಪಯೋಗಿಸ್ಬೋದು. ಇಲ್ಲಿ ನಾವು ಕೇಳ್ತಿರೋದು ಎಷ್ಟು ಗಂಟೆಗೆ ಮನೆಗೆ ಬರ್ತೀಯಾ? ವಾಟ್ ಟೈಮ್ ವಿಲ್ ಯು ಕಮ್ ಹೋಮ್? ವಾಟ್ ಟೈಮ್ ವಿಲ್ ಯು ಕಮ್ ಹೋಮ್? ಐ ಮೈಟ್ ಬಿ ಲೇಟ್. ಉತ್ತರವಾಗಿ ನೀವು ಹೇಳ್ಬೋದು, ಐ ಮೈಟ್ ಬಿ ಲೇಟ್. ನಾನು ಬರೋದು ತಡವಾಗಬಹುದು. ಅಥವಾ ಐ ವಿಲ್ ಬಿ ಹೋಮ್ ಇನ್ ಅನದರ್ ಹಾಫ್ ಆನ್ ಅವರ್. ಐಲ್ ಬಿ ಹೋಮ್ ಇನ್ ಅನದರ್ ಹಾಫ್ ಆನ್ ಅವರ್. ಇನ್ನು ಅರ್ಧ ಗಂಟೆಯಷ್ಟು ಹೊತ್ತಿಗೆ ನಾನು ಮನೆಯಲ್ಲಿ ಇರ್ತೇನೆ. ನಿಮ್ಮಮ್ಮ ಏನು ಮಾಡ್ತಾರೆ? ನೀವು ಕೆಲವೊಂದು ಸರಿ ಕೇಳ್ತೀರಾ, ನಿಮ್ಮಮ್ಮ ಏನು ಮಾಡ್ತಾರೆ ಅಂದರೆ ಏನು ಕೆಲಸ ಮಾಡ್ತಾರೆ? ಅದನ್ನು ಹೇಗೆ ಇಂಗ್ಲೀಷ್ನಲ್ಲಿ ಕೇಳೋದು? ವಾಟ್ ಡಸ್ ಯೋರ್ ಮದರ್ ಡೂ? ವಾಟ್ ಡಸ್ ಯೋರ್ ಮದರ್ ಡೂ?
ಉತ್ತರವಾಗಿ ಹೇಳ್ಬೋದು ಶಿ ಈಸ್ ಅ ಟೀಚರ್. ಶಿ ಈಸ್ ಅ ಟೀಚರ್, ಅವರು ಟೀಚರ್. ಇಲ್ಲ ಶಿ ಈಸ್ ಅ ಹೌಸ್ ವೈಫ್. ಶಿ ಈಸ್ ಅ ಹೌಸ್ ವೈಫ್, ಅವರು ಗೃಹಿಣಿ. ನಿಮ್ಮಪ್ಪ ಏನು ಮಾಡ್ತಾರೆ? ನಿಮ್ಮಪ್ಪ ಏನು ಮಾಡ್ತಾರೆ ಅಂದರೆ ನಿಮ್ಮಪ್ಪ ಏನು ಕೆಲಸ ಮಾಡ್ತಾರೆ. ವಾಟ್ ಡಸ್ ಯೋರ್ ಫಾದರ್ ಡೂ? ವಾಟ್ ಡಸ್ ಯೋರ್ ಫಾದರ್ ಡೂ? ಹಿ ಈಸ್ ಅ ಡಾಕ್ಟರ್. ಹಿ ಈಸ್ ಅ ಡಾಕ್ಟರ್, ಅವರು ಡಾಕ್ಟರ್. ಹಿ ಈಸ್ ಆನ್ ಅಕೌಂಟೆಂಟ್. ಹಿ ಈಸ್ ಆನ್ ಅಕೌಂಟೆಂಟ್, ಅವರು ಅಕೌಂಟೆಂಟ್. ಇಲ್ಲಿ ಡಾಕ್ಟರ್ ಅಕೌಂಟೆಂಟ್ ಬದಲಾಗಿ ನಿಮ್ಮ ಉತ್ತರ ಏನು ಅದನ್ನು ಹಾಕೊಂಡ್ರೆ ಆಯಿತು. ಪ್ರೊಫೆಷನ್ ಏನು, ನಿಮ್ಮ ಫಾದರ್ದು ಪ್ರೊಫೆಷನ್ ಏನು ಅದನ್ನು ಹಾಕೊಂಡ್ರೆ ಆಯಿತು. ನಿನಗೆ ಅವನು ಗೊತ್ತಾ? ಡು ಯು ನೋ ಹಿಮ್? ಎಸ್ ಆಫ್ ಕೋರ್ಸ್. ಎಸ್ ಆಫ್ ಕೋರ್ಸ್, ಹೌದು ಅವನು ಗೊತ್ತು ನನಗೆ. ಗೊತ್ತಿಲ್ಲದೆ ಇದ್ರೆ ನೋ ಐ ಡೋಂಟ್ ನೋ ಹಿಮ್. ಹೂ ಇಸ್ ಹಿ? ನೋ ಐ ಡೋಂಟ್ ನೋ ಹಿಮ್. ಹೂ ಇಸ್ ಹಿ? ಇಲ್ಲ ಅವನು ಯಾರು ಅಂತ ಗೊತ್ತಿಲ್ಲ. ಯಾರವನು? ನಾವು ಈ ಮೊದಲು ಭೇಟಿಯಾಗಿದ್ದೇವೆ ಅನಿಸ್ತಾ ಇದೆ. ನಿಮಗೆ ಒಬ್ಬರು ಸಿಗ್ತಾರೆ, ನಿಮಗೆ ಅನಿಸುತ್ತೆ ನೀವು ಅವ್ರನ್ನ ಮೊದಲೇ ನೋಡಿದ್ದೀರಾ, ನೀವು ಅವ್ರನ್ನ ಎಲ್ಲೋ ಮೀಟ್ ಮಾಡಿದ್ದೀರಾ ಅಂತ ನಿಮಗೆ ಅನಿಸುತ್ತೆ. ನೀವು ಹೇಳ್ತೀರಾ ನಾವು ಈ ಮೊದಲೇ ಭೇಟಿಯಾಗಿದ್ದೇವೆ ಅನಿಸುತ್ತೆ. ಇದನ್ನು ಹೇಗೆ ಇಂಗ್ಲೀಷ್ನಲ್ಲಿ ಹೇಳೋದು? ಐ ಥಿಂಕ್ ವಿ ಹ್ಯಾವ್ ಮೆಟ್ ಈಚ್ ಅದರ್ ಬಿಫೋರ್. ಐ ಥಿಂಕ್ ವಿ ಹ್ಯಾವ್ ಮೆಟ್ ಈಚ್ ಅದರ್ ಬಿಫೋರ್. ಓ ನೌ ಐ ರಿಮೆಂಬರ್. ಓ ನೌ ಐ ರಿಮೆಂಬರ್. ಓ ಈಗ ನೆನಪಾಯಿತು ಅಂತ ನೀವು ಹೇಳ್ಬೋದು. ಇಲ್ಲ ನಿಮಗೆ ನೆನಪಾಗ್ತಿಲ್ಲ, ಅವ್ರನ್ನ ಮೊದಲೇ ಭೇಟಿಯಾಗಿದ್ದು ನಿಮಗೆ ನೆನಪಾಗ್ತಿಲ್ಲ ಅಂತಿದ್ರೆ ಸಾರಿ ಐ ಕಾಂಟ್ ರಿಮೆಂಬರ್. ಸಾರಿ ಐ ಕಾಂಟ್ ರಿಮೆಂಬರ್, ಇಲ್ಲ ನನಗೆ ನೆನಪಾಗ್ತಿಲ್ಲ ಅಂತ ನೀವು ಹೇಳ್ತೀರ. ನೀನು ಇಲ್ಲಿ ಏನು ಮಾಡ್ತಿದೀಯಾ? ವಾಟ್ ಆರ್ ಯು ಡೂಯಿಂಗ್ ಹಿಯರ್? ವಾಟ್ ಆರ್ ಯು ಡೂಯಿಂಗ್ ಹಿಯರ್? ಈಗ ನಿಮ್ಮ ಫ್ರೆಂಡ್ಸ್ ಸಿಗ್ತಾರೆ ನಿಮಗೆ, ಅವ್ರು ಕೇಳ್ತಾರೆ ನೀನೇನು ಮಾಡ್ತಿದೀಯಾ ಇಲ್ಲಿ ಅಂತ ಕೇಳ್ತಾರೆ. ಉತ್ತರವಾಗಿ ನೋಡಿ ನೀವು ಹೇಳ್ಬೋದು ಐ ಲಿವ್ ನಿಯರ್ ಬೈ. ಐ ಲಿವ್ ನಿಯರ್ ಬೈ ಅಂದರೆ ನಮ್ಮ ಮನೆ ಇಲ್ಲೇ ಹತ್ರ, ಆದ ಕಾರಣ ನಾನಿಲ್ಲಿದ್ದೇನೆ. ಐ ಲಿವ್ ನಿಯರ್ ಬೈ. ಐ ಕೇಮ್ ಹಿಯರ್ ಟು ಮೀಟ್ ಅ ಫ್ರೆಂಡ್ ಆಫ್ ಮೈನ್. ಐ ಕೇಮ್ ಹಿಯರ್ ಟು ಮೀಟ್ ಅ ಫ್ರೆಂಡ್ ಆಫ್ ಮೈನ್. ನಾನು ನನ್ನ ಸ್ನೇಹಿತನನ್ನು ಭೇಟಿಯಾಗೋದಕ್ಕೆ ಬಂದೆ, ಅದಕ್ಕಾಗಿ ನಾನು ಇಲ್ಲಿದ್ದೇನೆ. ಮೈ ಆಫೀಸ್ ಇಸ್ ನಿಯರ್ ಬೈ. ಮೈ ಆಫೀಸ್ ಇಸ್ ನಿಯರ್ ಬೈ. ನನ್ನ ಆಫೀಸ್ ಇಲ್ಲೇ ಹತ್ರ. ನೀನು ಮೊದಲು ಅಲ್ಲಿಗೆ ಹೋಗಿದ್ದೀಯಾ? ಹ್ಯಾವ್ ಯು ಬೀನ್ ದೇರ್ ಬಿಫೋರ್? ಹ್ಯಾವ್ ಯು ಬೀನ್ ದೇರ್ ಬಿಫೋರ್? ಎಸ್ ಮೆನಿ ಅ ಟೈಮ್. ಎಸ್ ಮೆನಿ ಅ ಟೈಮ್ ಅಂದರೆ ತುಂಬ ಸಾರಿ ಹೋಗಿದ್ದೇನೆ ಅನ್ನೋ ಅರ್ಥ. ಇಲ್ಲ ಹೋಗಲಿಲ್ಲ ಅಂತಿದ್ರೆ ನೋ, ಇಲ್ಲ ನೀವು ಹೋಗಿಲ್ಲ, ನೋ ಅಂತ ಹೇಳ್ತೀರ ನೀವು. ನಿಮಗೆ ಎಷ್ಟು ಜನ ಮಕ್ಕಳು? ಹೌ ಮೆನಿ ಚಿಲ್ಡ್ರನ್ ಡು ಯು ಹ್ಯಾವ್? ಹೌ ಮೆನಿ ಚಿಲ್ಡ್ರನ್ ಡು ಯು ಹ್ಯಾವ್? I have a son and a daughter. I have a son and a daughter. ನನಗೆ ಒಬ್ಬ ಮಗ ಇದ್ದಾನೆ, ಒಬ್ಬಳು ಮಗಳಿದ್ದಾಳೆ. I have two sons. ನನಗೆ ಇಬ್ಬರು ಗಂಡು ಮಕ್ಕಳು. I have two sons. ಅಥವಾ I have a daughter. I have a daughter. ನನಗೆ ಒಬ್ಬಳು ಮಗಳಿದ್ದಾಳೆ. ಅಥವಾ ಐ ಡೋಂಟ್ ಹ್ಯಾವ್ ಚಿಲ್ಡ್ರನ್. ಐ ಡೋಂಟ್ ಹ್ಯಾವ್ ಚಿಲ್ಡ್ರನ್. ನನಗೆ ಮಕ್ಕಳಿಲ್ಲ. ನಿಮ್ಮಮ್ಮ ಹೇಗಿದ್ದಾರೆ? ಹೌ ಈಸ್ ಯೋರ್ ಮದರ್?
How is your mother? She is doing good. She is doing good. ಅವರು ಚೆನ್ನಾಗಿದ್ದಾರೆ. ಅಥವಾ she is not very well. She is not very well. ಅವರ ಆರೋಗ್ಯ ಸರಿ ಇಲ್ಲ. ಇವತ್ತು ಆಫೀಸ್ ಇಲ್ವಾ? ಅಥವಾ ಇವತ್ತು ಆಫೀಸ್ಗೆ ಹೋಗೋದಿಲ್ವಾ? ಇದನ್ನು ಹೇಗೆ ಇಂಗ್ಲಿಷ್ನಲ್ಲಿ ಕೇಳೋದು? ನೋ ಆಫೀಸ್ ಟುಡೇ? ನೋ ಆಫೀಸ್ ಟುಡೇ ಅಂತ ಕೇಳ್ಬೋದು. ಇಲ್ಲ ಡೋಂಟ್ ಯು ಹ್ಯಾವ್ ಟು ಗೋ ಟು ವರ್ಕ್ ಟುಡೇ? ಡೋಂಟ್ ಯು ಹ್ಯಾವ್ ಟು ಗೋ ಟು ವರ್ಕ್ ಟುಡೇ? ಇವತ್ತು ಆಫೀಸ್ಗೆ ಹೋಗೋದಿಲ್ವಾ? ಈ ಥರ ನೀವು ಕೇಳ್ಬೋದು. ನೋ ಟುಡೇ ಇಟ್ಸ್ ಅ ಹಾಲಿಡೇ. ನೋ ಟುಡೇ ಇಟ್ಸ್ ಅ ಹಾಲಿಡೇ. ಇಲ್ಲ ಇವತ್ತು ರಜೆ ಅಂತ ನೀವು ಉತ್ತರ ಕೊಡ್ತೀರ. ನೋ ಐ ಆಮ್ ಆನ್ ಲೀವ್. ನೋ ಐ ಆಮ್ ಆನ್ ಲೀವ್. ಇಲ್ಲ ಇವತ್ತು ನಾನು ರಜೆ ಹಾಕಿದ್ದೇನೆ. ಐ ಆಮ್ ಆನ್ ಲೀವ್. ಐ ಆಮ್ ವರ್ಕಿಂಗ್ ಫ್ರಮ್ ಹೋಮ್ ಟುಡೇ. ಐ ಆಮ್ ವರ್ಕಿಂಗ್ ಫ್ರಮ್ ಹೋಮ್ ಟುಡೇ. ಇವತ್ತು ನಾನು ಮನೆಯಿಂದ ಕೆಲಸ ಮಾಡ್ತೇನೆ. ಬಿಡುವಿನ ಸಮಯದಲ್ಲಿ ನೀವು ಏನು ಮಾಡ್ತೀರಾ? ವಾಟ್ ಡು ಯು ಡೂ ಇನ್ ಯೋರ್ ಫ್ರೀ ಟೈಮ್? ವಾಟ್ ಡು ಯು ಡೂ ಇನ್ ಯೋರ್ ಫ್ರೀ ಟೈಮ್? ಯೂಶುವಲಿ ಐ ಆಮ್ ಫ್ರೀ ಇನ್ ದಿ ಈವ್ನಿಂಗ್. ಐ ವಾಚ್ ಟಿವಿ ಫಾರ್ ಅ ವೈಲ್. ಯೂಶುವಲಿ ಐ ಆಮ್ ಫ್ರೀ ಇನ್ ದಿ ಈವ್ನಿಂಗ್. ಐ ವಾಚ್ ಟಿವಿ ಫಾರ್ ಅ ವೈಲ್. ಸಂಜೆ ಹೊತ್ತು ನನಗೆ ಸ್ವಲ್ಪ ಬಿಡುವು ಸಿಗುತ್ತೆ. ಆಗ ನಾನು ಸ್ವಲ್ಪ ಹೊತ್ತು ಟಿವಿ ನೋಡ್ತೇನೆ. ಐ ಲೈಕ್ ರೀಡಿಂಗ್ ಆ್ಯಂಡ್ ಲಿಸನಿಂಗ್ ಟು ಮ್ಯೂಸಿಕ್. ಐ ಲೈಕ್ ರೀಡಿಂಗ್ ಆ್ಯಂಡ್ ಲಿಸನಿಂಗ್ ಟು ಮ್ಯೂಸಿಕ್. ನಾನು ಓದಲು ಸಂಗೀತ ಕೇಳಲು ಇಷ್ಟಪಡ್ತೇನೆ. ಅಥವಾ ನಿಮಗೆ ಬಿಡುವೇ ಇಲ್ಲ ಅಂತ ಇದ್ದರೆ ಐ ಡೋಂಟ್ ಹ್ಯಾವ್ ಎನಿ ಫ್ರೀ ಟೈಮ್. ಐ ಡೋಂಟ್ ಹ್ಯಾವ್ ಎನಿ ಫ್ರೀ ಟೈಮ್. ನನಗೆ ಬಿಡುವೇ ಇಲ್ಲ. ಇದಕ್ಕೆ ನೀನೆಷ್ಟು ಕೊಟ್ಟೆ? ಇದಕ್ಕೆ ನೀನು ಎಷ್ಟು ಕೊಟ್ಟೆ ಅಂದರೆ ಎಷ್ಟು ದುಡ್ಡು ಕೊಟ್ಟೆ, ಎಷ್ಟು ಹಣ ಕೊಟ್ಟೆ. ಹೌ ಮಚ್ ಡಿಡ್ ಯು ಪೇ ಫಾರ್ ದಿಸ್? ಹೌ ಮಚ್ ಡಿಡ್ ಯು ಪೇ ಫಾರ್ ದಿಸ್? ಎಷ್ಟು ಕೊಟ್ಟೆ ಅಂದರೆ ಎಷ್ಟು ದುಡ್ಡು ಕೊಟ್ಟೆ ಅನ್ನೋ ಅರ್ಥ. ನಾವು ಕ್ಯಾಶುವಲ್ ಆಗಿ ಕೇಳಬೇಕಂದ್ರೆ ಹೇಳ್ತೀವಿ ಎಷ್ಟು ಕೊಟ್ಟೆ ನೀನು ಇದಕ್ಕೆ ಅಂತ. ಆ ವಾಕ್ಯವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಉತ್ತರವಾಗಿ ನೀವು ಹೇಳ್ಬೋದು ಎಷ್ಟು ದುಡ್ಡು ಕೊಟ್ಟಿದ್ದೀರಾ. ಈಗ 500 ರೂಪಾಯಿ, 500 rupees. It's very cheap, just 100 rupees. It's very cheap, just 100 rupees. ಇದು ತುಂಬ ಚೀಪ್, ತುಂಬ ಅಗ್ಗವಾದ ಬೆಲೆಗೆ, ತುಂಬ ಕಡಿಮೆಯಾದ ಬೆಲೆಗೆ ಸಿಕ್ಕಿದೆ. ತುಂಬ ಚೀಪ್ ಇದು, ಕೇವಲ 100 ರೂಪಾಯಿ, ಜಸ್ಟ್ 100 rupees. ಇಲ್ಲ ಸ್ವಲ್ಪ ದುಬಾರಿ ಇದ್ರೆ, ಬೆಲೆ ಜಾಸ್ತಿ ಇದ್ರೆ ನೀವು ಹೇಳ್ಬೋದು ಇಟ್ಸ್ ಅ ಬಿಟ್ ಎಕ್ಸ್ಪೆನ್ಸಿವ್. ಐ ಪೇಯ್ಡ್ 2000 rupees. ಇಟ್ಸ್ ಅ ಬಿಟ್ ಎಕ್ಸ್ಪೆನ್ಸಿವ್. ಐ ಪೇಯ್ಡ್ 2000 rupees. ಇದರ ಬೆಲೆ ಸ್ವಲ್ಪ ಜಾಸ್ತಿ, ನಾನು 2000 ರೂಪಾಯಿ ಕೊಟ್ಟೆ ಇದಕ್ಕೆ. ಐ ಪೇಯ್ಡ್ 200 rupees. ಈ ರೀತಿ ನೀವು ಉತ್ತರವನ್ನು ಕೊಡ್ಬೋದು. ನಾನು ನಿನ್ನ ಫೋನ್ ಉಪಯೋಗಿಸ್ಲಾ? ಮೇ ಐ ಯೂಸ್ ಯೋರ್ ಫೋನ್ ಪ್ಲೀಸ್? ಮೇ ಐ ಯೂಸ್ ಯೋರ್ ಫೋನ್ ಪ್ಲೀಸ್? ನಿಮಗೆ ಓಕೆ ಆದರೆ ನೀವು ಹೇಳಿ ಶ್ಯೂರ್. ಶ್ಯೂರ್, ಖಂಡಿತ ನೀನು ಫೋನನ್ನು ಉಪಯೋಗಿಸ್ಬೋದು ಅಂತ ಉತ್ತರ ಹೇಳ್ಬೋದು ನೀವು. ಇಲ್ಲ ನೀವು ಹೇಳ್ಬೋದು ಐ ಹ್ಯಾವ್ ಆ್ಯನ್ ಇಂಪಾರ್ಟೆಂಟ್ ಕಾಲ್ ಟು ಮೇಕ್. ಯು ಮೇ ಟೇಕ್ ಇಟ್ ಲೇಟರ್. ಐ ಹ್ಯಾವ್ ಆ್ಯನ್ ಇಂಪಾರ್ಟೆಂಟ್ ಕಾಲ್ ಟು ಮೇಕ್. ಯು ಮೇ ಟೇಕ್ ಇಟ್ ಲೇಟರ್. ನನಗೊಂದು ಮುಖ್ಯವಾದ ಫೋನ್ ಮಾಡಬೇಕು, ನಂತರ ನೀನು ತಗೊಳ್ಬಹುದು. ಈಗ ತಗೊಳ್ಬೇಡ, ನನಗೊಂದು ಅರ್ಜೆಂಟ್ ಕಾಲ್ ಮಾಡಬೇಕು ಅಂತ ನೀವು ಹೇಳ್ತೀರ. ಒಂದು ಮುಖ್ಯವಾದ ಕಾಲ್ ಮಾಡಬೇಕು, ಇಂಪಾರ್ಟೆಂಟ್ ಕಾಲ್. ಇದನ್ನು ನಾನು ಎಲ್ಲಿಂದ ತಗೊಳ್ಬಹುದು? ಇದನ್ನು ನಾನು ಎಲ್ಲಿಂದ ತಗೊಳ್ಬಹುದು ಅಂದರೆ ಎಲ್ಲಿಂದ ಖರೀದಿ ಮಾಡ್ಬೋದು, ಎಲ್ಲಿಂದ ಬೈ ಮಾಡ್ಬೋದು, ಎಲ್ಲಿಂದ ಪರ್ಚೇಸ್ ಮಾಡಬಹುದು. ವೇರ್ ಕ್ಯಾನ್ ಐ ಬೈ ದಿಸ್? ವೇರ್ ಕ್ಯಾನ್ ಐ ಬೈ ದಿಸ್? ಈಗ ನಿಮ್ಮ ಫ್ರೆಂಡ್ ಹತ್ರ ಏನೋ ಒಂದು
ಒಳ್ಳೆ ವಸ್ತು ಕಾಣಿಸ್ತು ನಿಮಗೆ, ನೀವು ಕೇಳ್ತೀರಾ ಎಲ್ಲಿಂದ ತೊಗೊಳ್ಬಹುದು ಇದನ್ನು, ಇಲ್ಲಿ ತೊಗೊಳ್ಬಹುದು ನಾನು, ವೇರ್ ಕ್ಯಾನ್ ಐ ಬೈ ದಿಸ್ ಅಂತ ನೀವು ಕೇಳ್ತೀರಾ ಅಲ್ವಾ. ಅಥವಾ ನಿಮ್ಮ ಹತ್ರ ಯಾರಾದರೂ ಕೇಳಿದರೆ ನೀವು ಹೇಳ್ಬೋದು ಯು ಕ್ಯಾನ್ ಬೈ ಇಟ್ ಆನ್ಲೈನ್, ಯು ಕ್ಯಾನ್ ಬೈ ಇಟ್ ಆನ್ಲೈನ್, ನೀನು ಇದನ್ನು ಆನ್ಲೈನ್ ತೊಗೊಳ್ಬಹುದು, ಆನ್ಲೈನ್ ಪರ್ಚೇಸ್ ಮಾಡಬಹುದು. ಯು ಕ್ಯಾನ್ ಬೈ ಇಟ್ ಫ್ರಮ್ ಎನಿ ಲೋಕಲ್ ಸ್ಟೋರ್, ಯು ಕ್ಯಾನ್ ಬೈ ಇಟ್ ಫ್ರಮ್ ಎನಿ ಲೋಕಲ್ ಸ್ಟೋರ್, ಇದನ್ನು ನೀನು ಹತ್ತಿರದ ಯಾವುದೇ ಅಂಗಡಿಯಿಂದ ತೊಗೊಳ್ಬಹುದು. ಇಲ್ಲಿ ತೊಗೊಳ್ಬಹುದು ಅಂದರೆ ಏನು, ಪರ್ಚೇಸ್ ಮಾಡೋದು. ಓಕೆ, ಸುಮ್ಮನೆ ಎತ್ಕೊಂಡು ಬರೋದಲ್ಲ, ತೊಗೊಂಡು ಬರೋದು. ನಾವು ಕ್ಯಾಶುವಲ್ ಆಗಿ ಹೇಳಬೇಕು ಅಂದರೆ ತೊಗೊಳ್ಳೋದು ಅಂತ ಹೇಳ್ತೀವಲ್ಲ, ಅದಕ್ಕೋಸ್ಕರ ಹಾಗೆ ವಾಕ್ಯದಲ್ಲಿ ಬರ್ತಿದ್ದೀನಿ ಅಷ್ಟೇ. ನಿನಗೆ ಇಷ್ಟವಾಗಬಹುದು ಅಂತ ನನಗನ್ನಿಸ್ತು. ಈಗ ನಿಮ್ಮ ಫ್ರೆಂಡಿಗೆ ಏನೋ ಇಷ್ಟ ಆಗುತ್ತೆ, ನೀವು ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಸ್ವೀಟ್ ಮಾಡಿದ್ದೀರಾ, ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅನಿಸ್ತು ನಿಮಗೆ, ಹಾಗಾಗಿ ನೀವು ಅವ್ರಿಗೋಸ್ಕರ ಒಂದು ಸ್ವೀಟ್ ಮಾಡಿದ್ದೀರಾ. ಆ ಟೈಮಲ್ಲಿ ನೀವು ಹೇಳ್ತೀರಾ ನಿನಗೆ ಇಷ್ಟವಾಗ್ಬೋದು ಅಂತ ನನಗನ್ನಿಸ್ತು. ಇಂಗ್ಲೀಷಲ್ಲಿ ಹೇಗೆ ಹೇಳ್ತೀರಾ, ಐ ಥಾಟ್ ಯು ವುಡ್ ಲೈಕ್ ಇಟ್, ಐ ಥಾಟ್ ಯು ವುಡ್ ಲೈಕ್ ಇಟ್. ನಿಮ್ಮ ಹತ್ರ ಯಾರಾದರೂ ಹೇಳ್ತಾರೆ, ನಿಮಗೋಸ್ಕರ ಏನೋ ಸ್ಪೆಷಲ್ ಮಾಡಿದ್ದಾರೆ, ನಿಮ್ಮ ಹತ್ರ ಬಂದು ಹೇಳ್ತಾರೆ ಐ ಥಾಟ್ ಯು ವುಡ್ ಲೈಕ್ ಇಟ್. ಎಸ್ ಐ ಲವ್ ಇಟ್, ಥ್ಯಾಂಕ್ ಯು ಸೋ ಮಚ್. ಎಸ್ ಐ ಲವ್ ಇಟ್, ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬ ಇಷ್ಟ ಆಯಿತು, ವಂದನೆಗಳು ಅಂತ ನೀವು ಹೇಳ್ತೀರಾ. ಅವರು ಮಾಡಿದ್ದು ನಿಮಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ನೀವು ಹೇಳ್ತೀರಾ ಎಸ್ ಐ ಲವ್ ಇಟ್. ಅಥವಾ ನೀವು ಹೇಳ್ಬೋದು ಓ ದ್ಯಾಟ್ಸ್ ಸೋ ಸ್ವೀಟ್ ಆಫ್ ಯು, ಓ ದ್ಯಾಟ್ಸ್ ಸೋ ಸ್ವೀಟ್ ಆಫ್ ಯು ಅಂದರೆ ಒಂದು ರೀತಿಯಲ್ಲಿ ಥ್ಯಾಂಕ್ಸ್ ಹೇಳೋದು ನೀವು ಅವರಿಗೆ. ದ್ಯಾಟ್ಸ್ ಸೋ ಸ್ವೀಟ್ ಆಫ್ ಯು ಅಂತ ನೀವು ಉತ್ತರವಾಗಿ ಹೇಳ್ಬೋದು. ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಐ ಡೋಂಟ್ ನೋ ಹೌ ಟು ಥ್ಯಾಂಕ್ ಯು, ಐ ಡೋಂಟ್ ನೋ ಹೌ ಟು ಥ್ಯಾಂಕ್ ಯು. ನಿಮ್ಮ ಹತ್ರ ಯಾರಾದರೂ ಹೇಳಿದರೆ ನೀವು ಉತ್ತರವಾಗಿ ಹೇಳ್ಬೋದು ಎನಿಥಿಂಗ್ ಫಾರ್ ಯು, ಎನಿಥಿಂಗ್ ಫಾರ್ ಯು, ನಿಮಗೋಸ್ಕರ ಏನು ಬೇಕಾದರೂ ಮಾಡ್ತೇನೆ ಅನ್ನೋ ಅರ್ಥ. ಅಥವಾ ನೋ ಪ್ರಾಬ್ಲಮ್ ಎಟ್ ಆಲ್, ನೋ ಪ್ರಾಬ್ಲಮ್ ಎಟ್ ಆಲ್, ಪರವಾಗಿಲ್ಲ. ನೀವು ಬಂದಿದ್ದು ಬಹಳ ಖುಷಿ ಆಯಿತು. ಐ ಆಮ್ ಸೋ ಗ್ಲಾಡ್ ಯು ಕೇಮ್, ಐ ಆಮ್ ಸೋ ಗ್ಲಾಡ್ ಯು ಕೇಮ್. ನಿಮ್ಮ ಮನೆಗೆ ಯಾರಾದರೂ ಬಂದರೆ ನೀವು ಹೇಳ್ಬೋದು, ನೀವು ಒಬ್ಬರನ್ನ ಮನೆಗೆ ಕರೆದಿದ್ದೀರಾ, ಅವ್ರು ಬಂದಾಗ ನಿಮಗೆ ಖುಷಿ ಆಯಿತು, ಅವಾಗ ನೀವು ಹೇಳ್ತೀರಾ ಐ ಆಮ್ ಸೋ ಗ್ಲಾಡ್ ಯು ಕೇಮ್. ಅಥವಾ ನಿಮಗೆ ಯಾರಾದರೂ ಹೇಳಿದರೆ ನೀವು ಈ ರೀತಿಯ ಉತ್ತರ ಕೊಡ್ಬೋದು, ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ, ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ. ಅಥವಾ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ, ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ, ನನ್ನನ್ನು ಆಹ್ವಾನಿಸಿದ್ದಕ್ಕೆ ವಂದನೆಗಳು. ಇಲ್ಲ ನೀವು ಹೇಳ್ಬೋದು ಐ ಆಮ್ ಹ್ಯಾಪಿ ಟು ಬಿ ಹಿಯರ್, ಐ ಆಮ್ ಹ್ಯಾಪಿ ಟು ಬಿ ಹಿಯರ್, ನನಗೆ ಇಲ್ಲಿಗೆ ಬಂದದ್ದು ಸಂತೋಷ ಆಯಿತು, ಐ ಆಮ್ ಹ್ಯಾಪಿ ಟು ಬಿ ಹಿಯರ್. ಈ ರೀತಿ ನೀವು ಉತ್ತರವನ್ನು ಕೊಡ್ಬೋದು. ಇದಿಷ್ಟು ನಾವು ಇವತ್ತಿನ ವಿಡಿಯೋದಲ್ಲಿ ಕಲಿತಾ ಇರುವಂತಹ ವಾಕ್ಯಗಳನ್ನು ಆದಷ್ಟು ಅಭ್ಯಾಸ ಮಾಡಿ, ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಉಪಯೋಗಿಸೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ, ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.